ಏನ್ ಶಾಂತ ಇಲ್ಲೇ ಕುಂತಿ? ಮತ್ತೇನ್ ಮಾಡ್ಬೇಕಿತ್ರಿ? ಅಲ್ಲ, ನಂಗ ಬುತ್ತಿ ಕಟ್ಟಂಗಿಲ್ಲೇನು ಹೊಲಕ್ ಹೋಗಾಕ ಹೊತ್ತಾತ್, ನನಗ ಹತ್ತಾಗಕ್ ಬಂತ. ಇವತ್ತ ರವಿವಾರ ಐತಿ. ರವಿವಾರ ಸಸ್ತಾರಿ ಇನ್ನ ಮಕ್ಕೊಂಡಾರ. ಸಸ್ತಾರಿ ಇಬ್ಬರನ್ನ ಇಟ್ಕೊಂಡು ನಾ ಕೆಲಸ ಮಾಡ್ಲೇನ? ನನಗೂ ಮಾಡಿ ಮಾಡಿ ಸಾಕಾಗೈತಿ. ನೋಡುನು ಯಾರು ಸಸ್ತೆ ಅಂತಂದಿನಿ ಏನ್ ಮಾಡ್ತಾರ ಅಂತ ಹೇಳಿ. ಅಯ್ಯ, ಅವತ್ತು ನೋಡಕ್ ಹೋಗಿ ನನಗ್ ಚಾ ಇಲ್ದಂಗಾಗತ್ತ. ಒಂದ್ ಕಪ್ ಚಾ ಮಾಡ್ಕೊಂಡ್ ಬರೋ. ಹೋಗಿ ಮಿಲ್ಟ್ರಿ ಹೋಟೆಲ್ದಾಗ ಊಟ ಉಂಡೋಗ್ತೀನಿ. ಏನ್ ಹೊರಗಿನ ತಿನ್ನೋಂಗಿಲ್ಲ. ಹೋಗಿ ಚಾ ಕುಡ್ಕೊಂಡು ಹೊಲ್ದಾಗ ಏನೇನೈತಿ ನೋಡ್ಕೊಂಡು ಬರ್ರಿ ವಾಪಸ್. ನೋಡುನು ಏನ್ ಮಾಡಿ ಹಾಕ್ತಾರ ಅಂತ ಹೇಳಿ. ಸರಿ. ಏ ಬುಬ್ನ್ಯಾರ, ಏನ್ ಮಾಡಾಕತ್ರಿ? ಬರ್ತೀನೇನಿಲ್ಲ ಇಬ್ರು ಹೊರಗ? ಅತ್ತಿರಿ ಕರೆದ್ರಿ? ಇನ್ನ ನಿಮ್ಮ ಮಾವಗ್ ಚಾ ಕೊಂಡಿಲ್ಲನೆ? ಅತ್ತಿರಿ, ಇವತ್ ನಾನು ಹೊರಗಿಂದೆಲ್ಲ ಅನ್ರಿ ಕೆಲಸ. ಮನಿ ಒಳಗಿಂದೆಲ್ಲ ನಿಮ್ ಸಣ್ಣ ಸೊಸಿದೈತಿ, ಅಕ್ಕಿನ ಕರೀರಿ. ಏನ್ ಮಾಡಾಕತ್ತಾಳಿಗೆ? ಇನ್ನ ಮಕ್ಕೊಂಡಾಳಣ? ಗೊತ್ತಿಲ್ರಿ ಅತ್ತಿ. ಏ ಸಣ್ಣ ಸೊಸಿ, ಬಾರ ಹೊರಗ. ಅತ್ತಿರಿ, ಏನ್ ಬೇಕೈತ್ರಿ? ಎಷ್ಟ್ ಲಘು ಎಬ್ಬಿಸ್ಬಿಟ್ರಿ ನಾನು? ಏನು ಇದು ನಿನ್ ಲಘು ಎಬ್ಸಿದಂಗ? ಟೈಮ್ 10 ಆಗೈತಿ. ಸೂರ್ಯ ನೆತ್ತಿಗೆ ಬರೋ ಹೊತ್ತಾತ. ನಿಮ್ಮ ಮಾವಾಗಿನ್ನ ಚಾ ಕೊಟ್ಟಿಲ್ಲ, ನನಗಿನ್ನ ಚಾ ಇಲ್ಲ. ನಿಮ್ಮ ಮಾವ ಮೊದ್ಲ ಶುಗರ್ ಪೇಷಂಟ್. ಅವಾಗ ಅವಂಗ ಚಾ ಕೊಡ್ಬೇಕು ಅನ್ನೋದು ಗೊತ್ತಾಗಲ್ಲ ನಿಂಗ? ಅಲ್ರಿ ಅಕ್ಕ, ಕೊಡಬೇಕಿಲ್ಲ? ಯಾರು ಕೊಡ್ಬೇಕು ನೋಡು? ಯಾರು ಕೊಡ್ಬೇಕು? ಇವತ್ತ ರವಿವಾರ. ರವಿವಾರ. ರವಿವಾರ ನೆನ್ಪೈತನ? ನೀ ಏನ್ ಹೇಳಿ ಅಂತ ಹೇಳಿ? ಏನ್ ಏನ್ ಹೇಳಿನಿ ಅಕ್ಕ? ಇಡೀ ದಿನ ಬೆಳಗ್ಗೆ ನೀನ್ ಮಾಡಕ್ಕ, ರವಿವಾರ ಶನಿವಾರ ನಾನ್ ಮಾಡ್ತೀನಕ್ಕ ಅಂತ ಹೇಳಿಲ್ಲ? ಹೌದಲ್ಲ, ನಾನು ಹೇಳಿನಿ. ಹೌದೌದು. ಈಗೇನ್ ಮಾಡ್ಲಪ್ಪ, ಸಿಕ್ಕಾಕೊಂಡ್ರೆ? ಸರಿ, ಮಾವ ಕಾಫಿ ಅಲ್ಲ? ಮಾವ ಕಾಫಿ ಅಲ್ಲ, ಟೀ ಟೀ. ಸರಿ, ಟೀ ತಗೊಂಡ್ಬರ್ತೀನಿ. ಅತ್ತರಿ, ನಾ ಎಲ್ಲ ಕಾಯಿ ಸುಲಿಸಿ ಅವನ್ನ ಒಣಗಾಕಿಸ್ಲಿ. ಹ್ಞೂನವ, ಮಾಡೋಗು. ಕುಂದ್ರಿ ಬರುತ್ತೆ ಚಾ. ಲೇಕ್ ಹೆಂಗ್ ಮಾಡ್ತಾಳೋ ಏನೋ? ಹೆಂಗೋ ಒಂದ್ ಮಾಡ್ತಾಳ, ಕುಡೀರಿ ಅಷ್ಟೇ. ನಮಸ್ಕಾರ ವೀಕ್ಷಕರೇ. ಪಾತ್ರಗಳಲ್ಲಿ ಸ್ವಲ್ಪ ಅದ್ಲು ಬದ್ಲು ಆಗಿದೆ, ಏನ್ ತಪ್ಪು ತಿಳ್ಕೋಬೇಡಿ. ಬಟ್ ಕತೆ ಮಾತ್ರ ಸೇಮ್ ಇದೆ, ನೋಡ್ಕೊಂತ ಹೋಗಿ. ರಂಗವ ಏನಾರು ಬಂದಿದ್ದಾನೆ? ರಂಗಪ್ಪ ಬಂದಿದ್ದ? ಅಯ್ಯೋ, ಅವಾಗ ಬಂದಿದ್ರಿ, ಮತ್ತೇನ್ ಬಂದಿಲ್ಲ. ಮತ್ತೇನ ನಿಮ್ ಕಡೆ ಏನಾರು ಬಂದಿಲ್ಲ? ಅವ್ರ ಹೊಲ ಉಳಿಸ್ಬೇಕು, ಉಳಿಸ್ಲೇ ಬ್ಯಾಡ ಅಂತ ಯೋಚನೆ ಮಾಡಾಕತ್ತೀನಿ. ಅವನ ಮಾಡ್ತೀನಿ ಅನ್ನಕತ್ತಾನ. ಸುಮ್ಮನೆ ಪಾಲ್ ನಂಗೆ ಕೊಟ್ಟು ಬಿಡ್ಲೇನ ಅಂತ ಯೋಚನೆ ಮಾಡಾಕತ್ತೀನಿ. ಪಾಪ ಮಾಡ್ಕೊಂಡು ಹೋಗ್ಲಿ. ಅವ್ರ ಅಪ್ಪ ಮಾಡಿದ ತಪ್ಪಿಗೆ ಆ ಹುಡುಗನ ಯಾಕೆ ಇದು ಮಾಡ್ಬೇಕಂತ ನಂದು. ನೀ ಹೇಳೋದು ಕರೆ ಐತಿ. ಪಾಪ ದುಡ್ಕೊಂಡ್ ತಿನ್ನೋರು. ನಾಳೆ ಆ ಹುಡುಗಿ ಬೇರೆ ಹೆರಿಗೆಗೆ ಬರ್ತಾಳ. ನೋಡೋಣ ತಗೋರಿ. ಇವತ್ತೇನಾರ ಆಕಿ ಬಂದ್ಲ ಅಂದ್ರ ನೋಡೋಣ. ಆಕಿ ಚಂಚಲಂದ ಮಗಂದ ಮದುವೆ ಒಂದ್ ಐತಲ್ಲ, ಅಲ್ಲೇ ಓಡಾಡ್ತಿರ್ತಾಳ. ಅಯ್ಯೋ, 2 ದಿನ ಅದ ಹಂಗ ಮದ್ವಿ? ಅದೇನ್ ಕೇಳ್ತ್ರಿ, ಹುಚ್ಚರಾಟ ಆಗೈತ್ ನೋಡ್ರಿ. ತಂದೆನವಾ ಸಸಿ? ಅತ್ತಿರಿ ಚಾ ಅಲ್ಲಿ ಮಾವ ಕೊಡು, ಶುಗರ್ಲೆಸ್ ಅದಲ್ಲ. ನೋಡು ಹೆಂಗ್ ಮಾಡ್ಯ ಚಾ ಅಂತೆ. ನಾನಾದ್ರೆ ಎಲ್ಲ ಬಿಸಿ 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 ಇದೆ ತಂತಂದ ಕೊಡ್ತಿದ್ದೆ ನೋಡ್ರಿ. ಮತ್ ನನಗ ಹ್ಞೂನ್ರಿ ತಗೊಂಡ್ಬರ್ತೀನಿ. ಯಾಕ್ರಿ, ಏನಾಯ್ತು? ಕಹಿ ಮಾಡ್ಬಿಟ್ಟಾಳ. ನಮ್ ಹಿರಿ ಸೊಸಿನ ಅಡ್ಗೆ ಮಾಡಕ್ ಪಾಡಪ್ಪ. ಹೌದ್ರಿ, ಎಲ್ಲಾ ಜವಾಬ್ದಾರಿನೂ ಎತ್ಕೊಂಡ್ ಮಾಡ್ತೈತಿ. ಆದ್ರೆ ಯಾಕನ ಇತ್ತೀಚೆಗೆ ಆಕಿ ಜೋಡಿ ಸೇರಿ ಇದು ಆಗತೈತಿ. ಅದಕ್ಕ ಬುದ್ಧಿ ಕಲಿಸ್ಬೇಕಂತ ಅವಕ್ಕೆ ಆಡೋಕು. ಹಂಗೇನಿಲ್ರಿ ಅತ್ತಿ, ಎಲ್ಲ ನಾನ ಮಾಡಿದ್ರ ತಗೋರಿ ಅತ್ತಿ. ಏನವ ಮನ್ಯಾಗ ಹಾಲು ಅದಾವ ಏನಿಲ್ಲ? ಅದಾವ್ರಿ ಅತ್ತಿ. ಯಾಕ ಏನ್ ಹಾಲು ಅಷ್ಟ ಮುಟ್ಟಿಸ್ ತಗೊಂಡ್ ಬಂದ್ ಏನು? ಹಂಗೇನಿಲ್ರಿ. ಮತ್ತ ಏನಿದೆ, ಹಾಲು ಮುಟ್ಟಿಸ್ ತಗೊಂಡ್ ಬಂದಂಗ ಆಗೈತಿ. ಕರಾಗ ಹೆಗ್ನದಾಗ ಏನಾಗೈತಲ್ಲ, ಹೆಂಗ್ ಕುಡಿದಿದನ ನೋಡಿ. ಹಿರಿಯಾಕಿನ್ ನೋಡಿ ಕಲಿ ಒಂದಿಟ್ಟು ಅಡ್ಗಿ ಮಾಡೋದು. ಅತ್ತಿರಿ, ಅವಕ್ಕೇನು ಚಲೋ ಮಾಡಲ್ಲ, ನಾನು ಚಲೋನ ಮಾಡ್ತೀನಿ. ನಾನು ಕಲಿಯಾಕತ್ತೀನಿ. ಏನು ಮಾಮರ ಹೆಂಗಾಗೈತಿ? ಚಲೋ ಆಗೈತೆ, ಚಲೋ ಆಗೈತೆ. ಅಲ್ರಿ, ಈಗಾರ ಚಲೋ ಆಗಿಲ್ಲ ಅಂತ ಹೇಳ್ಬೇಕಿಲ್ಲ? ಸುಮ್ನೆ ರೀ ಅತ್ತಿರಿ, ಚಲೋ ಆಗಿರ್ತೈತಿ. ನಾನೇನು ತೀರ ಅಟ್ಟು ಕೆಟ್ಟ ಮಾಡಂಗಿಲ್ಲ. ಹಿರಿ ಸೊಸಿ ಎಷ್ಟೇ ಆಗ್ಲಿ ನಿಮ್ಮ ಅಣ್ಣನ ಮಗಳಲ್ಲ, ಅದಕ್ಕೆ ಅಕ್ಕಿಗೆ ಸಪೋರ್ಟ್ ಮಾಡ್ತೀರಿ. ನಾ ಕಿರಿ ಸೊಸಿ ಎಷ್ಟೇ ಆಗ್ಲಿ ನಿಮ್ ವಿರುದ್ಧ ಮದುವೆ ಆಗಿನಲ್ಲ, ಅದಕ್ಕೆ ಹಂಗೆ ಮಾಡ್ತೀರಿ. ನಂಗೆ ಹಂಗೇನಿಲ್ಲ. ಹೋಗಿ ಇನ್ನೊಮ್ಮೆ ಮಾಡ್ಕೊಂಡ್ ಬರ್ ನಿಂದ್ರಿ. ಹಾಲು ಬಂದ್ಮೇಲೆ ಮಾಡ್ತೀವಿ. ಹತೋಟಿಯಾಗಿ ಇಟ್ಕೋಬೇಕಂದ್ರೆ ಇವ್ಯಾಡು ಒಂದಕ್ಕಿನ್ನೂ ಒಂದು ಚಂಚಲ ಯಾರು ಅದಾರ ಇವ್ರು. ಒಂಚೂರು ಚಲೋ ಇಲ್ಲ ಚಾ. ಸರಿ, ಹಂಗಾರ ನಾ ಬರ್ತೀನಿ. ಯಾಕ್ರೀತಿ ಮಾವರ್ ಹಂಗ ಬರ್ದ್ನ ಹೋದ್ರು? ಏನಿಲ್ವ, ಹಂಗ ಹೋದ್ರು. ತನಕೊಬ್ರು ಇದೆಲ್ಲ ಮಾಡಾಕತ್ತೀನ್ರಿ. ಇನ್ನು ಮಕ್ಕೊಂಡವನ ಹುಡುಗರು? ಅತ್ತಿ ಮಕ್ಕೊಂಡಾರ್ರಿ. ಅರೇ ಎದ್ದೇಳ್ರಿ. ಇನ್ನೂ ಸ್ವಲ್ಪ ಹೊತ್ತು ಮಕ್ಕೊಳ್ಳೋಣ ಬಾರಿ. ಅಲ್ಲಿ ನಿಮ್ಮವ್ವ ನಿಮ್ಮಪ್ಪ ನನ್ ಬೈಯಕತ್ತಾರ, ನೀವು ನೋಡಿದ್ರ ಸುತ್ತೊಂದ್ ಮಕ್ಕೊಂಡ್ರಿ. ಎದ್ದೇಳ್ರಿ ಸಾಕು. ಯಾಕೆ, ಏನಾತು? ಅದಕ್ಕೆ ಯಾಕೆ ಸಿಟ್ಟಕ್ಕೆ ಬಾಯ್ಲಿ? ಅದು ಹೋಗ್ಲಿ ಬಿಡಿ, ಇವತ್ತು ರವಿವಾರ ಐತಿ. ಬಾ, ಇನ್ನೂ ಸ್ವಲ್ಪ ಮಕ್ಕೊಳ್ಳೋಣ. ಕೈ ಬಿಡ್ರಿ ಆತೀನಿ. ಹಂಗೆಲ್ಲ ಅನ್ಬಾರ್ದು, ನನ್ ಮುದ್ದು ಅಲ್ಲ. ಬಾ ನೋಡು. ಸಾಕು. ಅಲ್ಲಿ ನಿಮ್ಮವ್ವ ನಿಮ್ಮಪ್ಪ ನನ್ ಬೈಯಕ. ಎದಕ್ ಬೈಯಾಗತ್ತಾರ? ಏನಾತ ಹೇಳು? ಚಾ ಮಾಡ್ಕೊಳಂದ್ರು ಮಾಡ್ಕೊಟ್ಟೆ, ಏನೋ ಬೆಲ್ಗಚ್ಚಿಲ್ಲ, ಚಲೋ ಇಲ್ಲ ಅನ್ನಕತ್ತಿ. ನಿನ್ ಅಡ್ಗೆ ಮಾಡಕ್ ಬರಲ್ಲ? ಕಲಿ. ದೊಡ್ಡ ಅತ್ತಿ ಎಷ್ಟು ಚೆನ್ನಾಗಿ ಮಾಡ್ತಾಳ. ಕಲಿತೀನಿ. ಅದಕ್ಕೆ ಯಾಕೆ ಸಿಟ್ಟಾಗೋದು? ನಿಂಗೆ ಬರದೇ ಇರೋದನ್ನ ನೀನು ಕಲಿತೀನಿ ಅಂತ ಹೇಳು. ಜಾಬಿಗೆ ಹೋಗ್ಲೇ, ಬರೀ ಇಂಥದ ಮಾಡ್ಲೆ? ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕಪ್ಪ. ಇಷ್ಟಕ್ಕೆಲ್ಲ ಸಿಟ್ಟಾಗತ್ತನ? ಅಲ್ಲ, ನೀವ್ ಯಾಕೆ ನಿಮ್ಮ ಅಪ್ಪ ಅಮ್ಮಗೆ ಹೇಳ್ಬಾರ್ದು? ಏನಂತ ಹೇಳ್ಬೇಕು?
ಏನಂತಂದ್ರ ಹೇಳು ಏನಂತ ಹೇಳ್ಬೇಕು ಹೇಳು. ಏನಿಲ್ಲ ಬಿಡು. ಸರಿ, ನಾನು ರೆಡಿಯಾಗಿ ಹೊರಗೆ ಹೋಗ್ಬಿಡ್ತೀನಿ. ನಾಷ್ಟ ಅದು ಮಾಡ್ಬೇಕು. ಏನು ನಾಷ್ಟಕ್ಕೆ ಮಾಡ್ತೀವಿ ಇವತ್ತು? ಇವತ್ತು ಅಡುಗೆ ಮನೆ ನಂದ. ಅವಲಕ್ಕಿ ಮಾಡ್ತೀನಿ. ಅಲ್ಲ ರೀ, ನಾನು ವಾರ ಅಂತ ದುಡಿಬೇಕು, ಮತ್ತೆ ರವಿವಾರ ಶನಿವಾರನೂ ಮಾಡ್ಬೇಕಣ್ಣ ಮನೆ ಕೆಲಸ. ನಂಗೆ ಸುಸ್ತಾಗಿರಂಗಿಲ್ಲನ. ಅಲ್ಲ ಕಣೆ, ಅದಕ್ಕೆ 3 ದಿನ 3 ಹೊತ್ತು ಮಾಡಿ ಹಾಕ್ತಾಳೆ ನಿನಗೆ. 3 ಹೊತ್ತು ಡಬ್ಬಿ ಕಟ್ತಾಳೆ. ಆಮೇಲೆ ರಾತ್ರಿ ಕೂಡ ಆಕಿ ಲೇಟಾಗಿ ಮಲಗಿ ಎಲ್ಲ ಕೆಲಸ ಮಾಡಿರ್ತಾಳೆ. ಆದ್ರೂ ನಿನಗೊಂದು ಮಾತು ಅನ್ನಂಗಿಲ್ಲಕ್ಕಿ. ಏನೋ ರವಿವಾರಕ್ಕೊಮ್ಮೆ ಆಕಿದ್ದು ಹೊರಗೆ ಕೆಲಸ ಇರುತ್ತಂತ ನಿನ್ಗೆ ಅಡಿಗೆ ಮನೆ ಬಿಡ್ತಾಳೆ. ಅದೆಲ್ಲ ಎದಕ್ಕೆ ಬಿಡ್ತಾಳೆ? ನೀನು ಕಲೀಲಿ ಅಂತ. ಏನು ಕಲೀಲ ಅಂತ ಏನೋ. ಇಷ್ಟಕ್ಕೆಲ್ಲ ಸಿಟ್ಟಾಬೇಡ, ಕಲಿ. ನಿಂಗೆ ಏನು ಕಲಿಬೇಕು ಅನ್ಸುತ್ತೋ ಕಲಿ. ನಿಂಗೆ ಮಾಡೋಕ್ಕಾಗ್ಲಿಕ್ಕಾರೆ ಹೇಳು, ಇಡ್ಲಿ ತೊಗೊಂಡ್ಬರ್ತೀನಿ ಹೊರಗಿಂದ. ಹೌದಾ? ಹಂಗಾರೆ ತೊಗೊಂಡು ಬಂದ್ಬಿಡ್ರಿ. ನಂಗೆ ಇವತ್ತೊಂದಿನ ಮಾಡೋಕೆ ಮನಸ್ಸಿಲ್ಲ. ನಿನ್ನೆ ಬೇರೆ ಫುಲ್ ಸುಸ್ತಾಗ್ಬಿಟ್ಟೈತೆ ನನಗೆ. ಸರಿಯಾಗಿದ್ರೆ ಮಿಲ್ಟ್ರಿ ಹೋಟೆಲಿಂದ ಇಡ್ಲಿ ತೊಗೊಂಡ್ಬರ್ತೀನಿ, ಆಯ್ತಾ? ಅಬ್ಬಾ, ಹೆಂಗೋ ಮಾಡಿ ಇವ್ರನ್ನ ಇಲ್ಲಿ ತರ್ಸಕ್ಕೆ ಹಚ್ಚಿದೆ. ಆದರೆ ಒಂದು ಕೆಲಸ ಏನೋ ಮುಗೀತು, ಉಳ್ಕೆದ್ದು ಬಂಡಿ ತಿಕ್ಕೋದು ಹೋಗ್ಯಾನ. ಸುಮ್ಮನೆ ವಾಷಿಂಗ್ ಮಿಷಿನ್ ತರಿಸ್ಬಿಡ್ಲೇನ. ವಾಷಿಂಗ್ ಮಿಷಿನ್ ತರಿಸಿದ್ರು ನನ್ನ ರೊಕ್ಕ ಹಾಳಾಗತ್ತಲ್ಲ ಅಂತ. ರಂಗವ, ನಿಂದ್ರಿ, ಇನ್ನೊಂದು 5 ನಿಮಿಷ ಮುದ್ದೆ ಮಾಡೀನಿ, ಸಾರು ಕುದಿಯಕ್ಕೆ. ಅಲ್ಲ ಲಘು ಕೊಡು, ಇವತ್ತು ಲಘು ಬಾ ಅಂತ ನಾನು ಕೆಲ್ಸಕ್ಕೆ. ಸರಿ ರೀ, ಕೊಡ್ತೀನಿ. ಹಂಗ ನೀನು ಹೋಗಿ ಇನ್ನೊಮ್ಮೆ ಕೇಳ್ಕೊಂಡು ಬರ್ತೀಯನ? ಯಾರ ನಿಮ್ಮ ಚಿಕ್ಕಪ್ಪನ? ಹ್ಞೂ, ಇನ್ನೊಮ್ಮೆ ಕೇಳು, ಕೊಟ್ಟಂತರೂ ಭಾಳ ಚಲೋ ಆಗುತ್ತೆ. ಅಲ್ರಿ, ಅವರು ಎಲ್ಲ ಕೊಡಕ್ಕೆ ರೆಡಿ ಅದಾರ. ನೀವ ಮುಂದೆ ಬಂದು ಒಂದು ಮಾತು ಕೇಳಿಬಿಟ್ರೆ ಮುಗಿದೋಗುತ್ತಲ್ಲ. ಅಲ್ಲ, ಯಾವ ಮುಖ ಇಟ್ಕೊಂಡು ಬರಲಿ? ಆಸ್ತಿ ಬೇಕಂತ ಕೋಟಿಗೆ ಹಾಕಿದವ್ ನಾನು. ಆಮೇಲೆ ಈಗ ಅದ ಆಸ್ತಿನ ನಮ್ಮಪ್ಪ ಅವ್ರಿಗೆ ಬರೆದು ಕೊಟ್ಟಾನ. ಅದು ಯಾವ ಮುಖ ಇಟ್ಕೊಂಡು ನಾನು ಬಂದು ನನಗೆ ಕೊಡು ಅಂತ ನಾನು ಕೇಳ್ಕೊಳ್ಳಿ ಹೇಳು. ಹಂಗೆ ಅನ್ನಕ್ಕೆ ಹೋಗ್ಬೇಡ್ರಿ, ಯಾವ ಮುಟ್ಕ ಇಟ್ಕೊಂಡು. ಯಾಕಂದ್ರೆ ನಾನು ಬೇಕಾಗಿದ್ದೆ ನಮಗೀಗ. ನಮಗೆ ಅವಶ್ಯಕತೆ ಇದ್ದಾಗ ನಾವು ಯಾರನ್ನಾದ್ರೂ ಕೇಳಲೇಬೇಕಾಗತ್ತೆ. ಅದು ಅಲ್ಲದೆ ಅವ್ರೇನಂತ ಬರೀ ಸೊಕ್ಕು ತೋರಿಸಿಲ್ಲ. ಅಕ್ಕ ಏನಂತಂದ್ರೆ, ನಿಮ್ಮ ದೊಡ್ಡಮ್ಮ ಏನಂತಂದ್ರೆ, ನಾನು ಮಾತಾಡಿ ಹೇಳ್ತೀನಿ ಅಂತ ಯಾರ. ಇನ್ನೊಮ್ಮೆ ಕೇಳಿದ್ರೆ, ಇಬ್ರು ಕೂಡ ಕೇಳಿದ್ರೆ ಹ್ಞೂ ಅಂತಾರೇನೋ ಅಂತ ನನಗೆ ಅನಿಸುತ್ತೆ. ಸರಿ, ನೋಡೋಣ. ಅರೆ ಇನ್ನೊಂದು, ಸಗಣಿ ಎಲ್ಲ ಚಲಕ್ಕೆ ಹೋಗ್ಬೇಡ್ರಿ. ಮತ್ತು ನಾಳೆ ಲಕ್ಷ್ಮಿ ಬರ್ತಾಳಲ್ಲ, ಆಕಿಗೆ ಕುಬ್ಸಕ್ಕೆ ಮತ್ತು ನೀರು ಕಟ್ಟಿಗೆ ಗ್ಯಾಸ್ ಮೊದಲ ಇಲ್ಲ. ಹೌದು, ಗ್ಯಾಸ್ ಅಂದಾಗ ನೆನಪಾತ ತರ್ಲೇನ? ಬೇಡ್ರಿ, ಸುಮ್ಮನೆ ಗ್ಯಾಸ್ ಯಾಕೆ ತೊಗೊಂಡು ಬರ್ತೀರಿ? ಕಟ್ಟಿಗೆ ಅದಾವ. ನಾ ಇವತ್ತು ಕಟ್ಟಿಗೆ ಮಾಡ್ಕೊಂಡು ಬರ್ತೀನಿ ಹೋಗಿ ಸಾಯಂಕಾಲ. ಈಗ ಹೆಂಗಾದ್ರೂ ಬ್ಯಾಸ್ಗೆ ಐತಿ, ಮಳೆಗಾಲ ಸ್ಟಾರ್ಟ್ ಆಯ್ತಂದ್ರೆ ಕಟ್ಟಿಗೆ ಮಾಡೋಕ್ಕೂ ಆಗಲ್ಲ. ನಾ ಇವತ್ತು ಹೋಗಿ ಎಲ್ಲ ಕಟ್ಟಿಗೆ ಮಾಡ್ಕೊಂಡು ಬರ್ತೀನಿ. ಸರಿ, ಹಂಗಾರೆ ಅವ ಇಲ್ಲೋಲ್ಲ ಆರಾಮಾಗೆ ಇಲ್ಲ ಒಂದಿಟ್ಟು ಏನಾರು ಚಿಂತೆ ಮಾಡಕ್ತಾಳ ಮತ್ತೆ? ಹಂಗೇನಿಲ್ರಿ, ಹುಡುಗಿ ಜೋಡಿ ಆಟ ಆಡ್ಕೊಂತ ಆರಾಮಾಗಿದಾರ ಅವ್ರು. ಅವ್ ಯಾವ ಚಿಂತೆನೂ ಇಲ್ಲ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ. ಅಲ್ಲ, ಮತ್ತೇನಾದರೂ ಅಪ್ಪನ ಬಗ್ಗೆ ತೆಗೆದಿದ್ರ ನಾನು? ಇಲ್ಲ ರೀ, ಅವತ್ತು ನೀವು ಏನು ಬೈದ್ರಲ್ಲ ಅವತ್ತಿಂದ ಒಟ್ಟ ತೆಗ್ದಿಲ್ಲ. ಅಲ್ಲ, ಸುಮ್ಮನೆ ನೀವು ಕೋಟ್ನಂದು ಹೊರಗೆ ತಗೋಬೇಕಾಗಿತ್ತೇನೋ. ಅಲ್ಲ ಕಣೆ, ಒಮ್ಮೆ ಹೆಂಗೆ ಅನ್ಸತ್ ಗೊತ್ತಾನ? ಅವ ಹಿರಿಯ ಮಗ ಅದಾನ, ಅವನು ಒಮ್ಮೆ ಮಾತು ಕೇಳ್ತಾನ, ದೊಡ್ಡಪ್ಪಂದು ಒಮ್ಮೆ ಮಾತು ಕೇಳಂಗಿಲ್ಲ. ಅವ ಲಾಸ್ಟ್ ಟೈಮ್ ಏನಂದ ಗೊತ್ತಾನ, ನಿನ್ಗೆ ಆಸ್ತಿ ಒಂದು ತುಂಡು ಕೊಡಂಗಿಲ್ಲ ಅಂತಂದನ. ನಾ ಅದ್ರ ಸಂಬಂಧ ಕೋಟಿಗೆ ಹಾಕಿದ್ದೆ. ಇಲ್ಲ ನನಗೆ ಯಾಕೆ ಬೇಕು ಹೇಳು? ನೋಡು, ನಮ್ಮಪ್ಪ ಕಾಗದ ಪತ್ರ ಅವ್ರ ಮನೆ ಕೊಟ್ಟಾನ, ಹೊರತು ಅವ್ನು ಸೈನ್ ಹಾಕಿಲ್ಲ ಪೂರ್ತಿಯಾಗಿ. ನಾವು ಏನಾರ ಕೋರ್ಟ್ ಮುಖಾಂತರ ಹೋದ್ವಿ ಅಂದ್ರೆ ಅದನ್ನೇನು ತೊಗೊಳೋದು ಭಾಳ ತತ್ತಲ್ಲ. 30,000 ರೂಪಾಯಿ ಸಾಲಕ್ಕೆ 30,000 ರೂಪಾಯಿಗೆ ಅಲ್ಲ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಆಸ್ತಿನ ಯಾರಾದರೂ ಬಿಡ್ತಾರನ? ಏನೋ ನಮ್ಮ ಕಡೆ ರೊಕ್ಕಿಲ್ಲ, ಈಗ ಕೊಟ್ಟು ತಗೋಬೇಕಂತಂದ್ರೆ ಅದಕ್ಕೆ ಸುಮ್ಮದೀನಿ ನಾನು. ಅಲ್ರಿ, ಈ ಕೋರ್ಟ್ ಖರ್ಚು ಅದು ಇದು ಅಂತೇಳಿ. ಹಾಂ, ಇರಲಿ. ನಮ್ಮ ದೊಡ್ಡಪ್ಪ ಏನೋ ಹ್ಞೂ ಅಂತಾನ, ನಮ್ಮ ಚಿಕ್ಕಪ್ಪ ಅವನ ಬಗ್ಗೆ ಗೊತ್ತಲ್ಲ ನಿನಗೆ. ಸರಿ, ನಿಮ್ಗೆ ಏನು ತಿಳಿತೈತೆ ಅದು ಮಾಡ್ರಿ. ಯಾಕಂದ್ರೆ ನಿಮ್ಮ ಮನೆ ಬಗ್ಗೆ ನನಗೂ ಅಷ್ಟು ಗೊತ್ತಿಲ್ಲ. ಅದಕ್ಕೆ ನೀನು ಏನೋ ಬಾಗಿ ವಹಿಸ್ಬೇಡ, ನಾ ಎಲ್ಲ ನೋಡ್ಕೊತೀನಿ. ಭಾಳ ಅಂದ್ರೆ ಚಿಕ್ಕಪ್ಪನ ಜೋಡಿ ಮಾತಾಡೋ ಒಂದಿಟ್ಟು. ನಮ್ಮ ಹೊಲ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳು. ನಾಳೆ ಕರೆಕ್ಟಾಗಿ ಪಾಲ್ ಆತಂದ್ರೆ ಎಲ್ಲ ನಮ್ಮ ತಗೊಳಕ್ ಬರ್ತದೆ. ಈಗ ಅವ್ರವ್ರ ಡಿವೈಡ್ ಮಾಡ್ಕೊಂಡು ಇದು ನಿಮ್ಮ ಹೊಲ ಅಂತ ಅನ್ಕೊಂಡಾರ. ನಮ್ಮ ಹೊಲನೂ ನೀರಾವರಿ ಐತಿ, ಚಲೋ ತಂಗಿ ಮಾಡ್ಕೊಂತ ಹೋದ್ರೆ, ಕೈಪಲ್ಯ ಅದು ಹಾಕೊಂತ ಹೋದ್ರೆ ನಮಗೂ ಚಲೋ ಆಗಲ್ಲನ. ಸರಿ ರೀ, ಹಾಗಾದ್ರೆ ಸರಿಯಾಗಿದ್ರೆ ನಾನು ಬರ್ತೀನಿ, ಬುದ್ಧಿ ಕೊಡು.